ಇಡೀ ರಾಜ್ಯಾದ್ಯಂತ ಸರ್ಕಾರ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ DPR ಇಲಾಖೆ ಒಳ ಮೀಸಲಾತಿ ವರ್ಗೀಕರಣ ಆದ ನಂತರ ABCD ಅಂತ ವಿಂಗಡಣೆ ಮಾಡಿದ ನಂತರ ಈ ರೋಸ್ಟರ್ ಬಿಂದು ಏನು ವರ್ಗೀಕರಣ ಆಧಾರದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ರೋಸ್ಟರ್ ಬಿಂದು ಅನುಮೋದನೆ ಕಡತ ಕ್ಯಾಬಿನೆಟ್ನಿಂದ ಹೋಗಿ ರಾಜ್ಯಪಾಲರ ಅಂಗಳದಲ್ಲಿದೆ ಅಂತಕ್ಕಂಥ ಸುದ್ದಿ ಇಡೀ ರಾಜ್ಯಾದ್ಯಂತ ಆಗಿದೆ. ಎರಡು ಕಡತಗಳು ಅಂದರೆ ಒಂದು ದೇಶ ಭಾಷಣ ಮತ್ತು ಈ ರೋಸ್ಟರ್ ಬಿಂದು ಕಡತ ರಾಜ್ಯಪಾಲರ ಅಂಗೀತ ಹಾಕಿಲ್ಲ ಅಂತಕ್ಕಂಥದ್ದು ಸರ್ಕಾರದಿಂದಲೇ ಪತ್ರಿಕಾ ಸುದ್ದಿ ಮೂಲಕ ನಮ್ಗೆ ಗೊತ್ತಾದ ಮೇಲೆ ಈಗಾಗಲೇ 4 ಇಲಾಖೆ 4 ಅಂದರೆ 2 ಯೂನಿವರ್ಸಿಟಿ, ಒಂದು ಧಾರವಾಡ, ಒಂದು ಮೈಸೂರು ಯೂನಿವರ್ಸಿಟಿ, ಒಂದು ಬೆಂಗಳೂರು ಪ್ರಾಧಿಕಾರ, ಇನ್ನೊಂದು ಸಹಕಾರ ಮಹಾಮಂಡಳಿ, ಈ 4 ಇಲಾಖೆಯಲ್ಲಿ ನೋಟಿಫಿಕೇಶನ್ ಮೂಲಕ ನೇರ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಮಾಡಿದ್ದಾರೆ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಕಡತ ಒಂದು ಮತ್ತು ರೋಸ್ಟರ್ ಬಿಂದು ಕಡತ ಈಗಾಗಲೇ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದಾರೆ ಅಂದಮೇಲೆ ಇದರಲ್ಲಿ ಸರ್ಕಾರದ ಸಂಚು ಅಥವಾ DPRದ ಒಳ ಸಂಚು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಇದು ನಮ್ಮ ಜನತೆಗೆ ತಿಳಿಸಬೇಕು. ಯಾವಾಗ ರಾಜ್ಯಪಾಲರು ಅಂಕಿತನೇ ಆಗಿಲ್ಲ ಅಂದಮೇಲೆ ಬೆಂಗಳೂರು ಪ್ರಾಧಿಕಾರದಲ್ಲಿ 26 ಹುದ್ದೆಗಳು ಈಗಾಗಲೇ ತಾತ್ಕಾಲಿಕ ನೇಮಕಾತಿ ಪಟ್ಟಿಯನ್ನು ಪ್ರಕಟಿಸಿ ಆ ಪಟ್ಟಿಯಲ್ಲಿ 10 ಎ ಪ್ರವರ್ಗಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. B ಮತ್ತು C ಯಲ್ಲಿ ಬರ್ತಕ್ಕಂಥ ಸಮುದಾಯದ ಗತಿ ಏನು, ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈಗ ಇಡೀ ರಾಜ್ಯದಲ್ಲಿ ಬಲಗೈ ಸಮುದಾಯ ಈ ಸರ್ಕಾರ ತೀರ್ಮಾನದ ವಿರುದ್ಧ ಹೋರಾಟ ಮಾಡಿದ ತಕ್ಷಣ ನಿನ್ನೆ ಬೆಂಗಳೂರು ಪ್ರಾಧಿಕಾರದ ತಾತ್ಕಾಲಿಕ ನೇಮಕಾತಿ ಪಟ್ಟಿಯನ್ನು ರದ್ದು ಮಾಡಲಾಗಿದೆ. ಇದು ನಮ್ಮ ಹೋರಾಟದ ಮೊದಲನೇ ಜಯ ಅಂತಕ್ಕಂಥದ್ದು. ಹೀಗಾಗಿ ಈ ಥರ ರಾಜ್ಯ ಸರ್ಕಾರ ವಲಯ ಜಾತಿಗೆ ಮೋಸ ಮಾಡ್ತಕ್ಕಂಥದ್ದು, ಕುತಂತ್ರ ಮಾಡ್ತಕ್ಕಂಥದ್ದು ನೋಡಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಈ ಸರ್ಕಾರದಿಂದ ಮರಣ ಶಾಸನ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ನಮಗೆ ಪಕ್ಷ ಮುಖ್ಯ ಇಲ್ಲ, ನಮಗೆ ಸಮಾಜ ಮುಖ್ಯ. ನಮ್ಮ ಸಮಾಜ ಉಳಿದಿರ್ತಾನೆ ನಮ್ಮ ಮಕ್ಕಳ ಭವಿಷ್ಯ. ಆದರೆ ಇವತ್ತು ನಾವು ಎಲ್ಲರೂ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 80% ವಲಯ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣೀಭೂತು ಯಾವುದಾದ್ರೂ ಸಮಾಜ ಇದೆ ಅನ್ನೋದು ನಮ್ಮ ಸಮಾಜ ಇದೆ. ಇವತ್ತು ನಮ್ಮ ಸಮಾಜದ ಸಚಿವರುಗಳು, ಸಮಾಜ ಕಲ್ಯಾಣ ಸಚಿವರು ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ನಮ್ಮ ಈ ಪತ್ರಿಕಾಗೋಷ್ಠಿ ಮೂಲಕ ಅವರನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಎಡಗೈ ಸಮಾಜದ ನಾಯಕರುಗಳು ರಾಜ್ಯಪಾಲರ ಹತ್ರ ಹೋಗಿ ಸರ್ಕಾರ ಸಲ್ಲಿಸಿರ್ತಕ್ಕಂಥ ರೋಸ್ಟರ್ ಬಿಂದು ಕಡತ ಅನುಮೋದನೆ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ರೆ, ನಮ್ಮ ಸಮಾಜದ ಬಲಗೈ ಸಮಾಜದ ನಾಯಕರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಮ್ಮದು. ನೀನೇನು ನಮ್ಮ ಸಮುದಾಯದ ಹಿತವನ್ನು ಕಾಪಾಡಬೇಕಂತ ಸರ್ಕಾರದಲ್ಲಿದ್ದೀರೋ ಅಥವಾ ಸಮಾಜವನ್ನು ಬೀದಿ ತರಬೇಕಂತಕ್ಕಂಥ ಉದ್ದೇಶದಿಂದ ಇರ್ತಾ ಇದ್ದೀವಿ. ನೀವು ಮೌನಕ್ಕೆ ಶರಣಾಗಿದ್ದೀವಿ. ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕಿಂತ ಮುಂಚೆ ಸಮಾಜದ ಹಿತವನ್ನು, ಸಮಾಜದ ರಕ್ಷಣೆಯನ್ನು ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಚಿಂತನೆಗಳನ್ನು ನಾವು ಗಟ್ಟಿಯಾಗಿ ಈ ಸಂವಿಧಾನವನ್ನು ರಕ್ಷಿಸ್ತೀವಿ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತೀವಿ, ಸಮಾಜಕ್ಕೆ ರಕ್ಷಣೆ ಕೊಡ್ತೀವಿ ಅಂತಕ್ಕಂಥ ಅನೇಕ ವಿಷಯಗಳನ್ನು ನಮ್ಮ ಸಮುದಾಯಕ್ಕೆ ಹೇಳಿ ಇವತ್ತು ಏಕಾಏಕಿ ಸುಮಾರು 12 ಜನ ಶಾಸಕರು ನಮ್ಮ ಸಮಾಜದವರು ಇದ್ದೀವಿ. ಯಾಕೆ ಬಾಯಿ ಮುಚ್ಕೊಳ್ತಾ ಇದ್ದೀವಿ ಸ್ವಾಮಿ? ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮರಣ ಶಾಸನಕ್ಕೆ ನೀವು ಯಾಕೆ ಬಾಯಿ ಮುಚ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಪ್ರಶ್ನೆ ಈ ಹೋರಾಟದ ಮೂಲಕ ನಾವು ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಭಾಳ ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ, ಅಂಬೇಡ್ಕರ್ವಾದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಈಗಾದರೂ ಬಾಯಿ ಬಿಚ್ಚಿರಿ.
ಇಡೀ 50 ವರ್ಷದ ರಾಜಕಾರಣ ಜೀವನದಲ್ಲಿ ನಮ್ಮ ಸಮಾಜಕ್ಕೆ ಯಾಕೆ ಬಲಿ ಕೊಡ್ತಾ ಇದ್ದೀರಿ ಸ್ವಾಮಿ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ವಲಯ ಸಮಾಜ 23ರ ಚುನಾವಣೆಯಲ್ಲಿ ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾವು ಇಡೀ ಸಮಾಜ ನಮ್ಮ ಸಮಾಜದ ನಾಯಕನಿಗೆ ಗೌರವ ಕೊಡಿಸ್ಬೇಕು. ಅವರ ನೇತೃತ್ವದಲ್ಲಿ ಸರ್ಕಾರ ಆಗಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಮೀಸಲಾತಿ ವಿಷಯ ಇರ್ಬೋದು, ನೇಮಕಾತಿ ವಿಷಯ ಇರ್ಬೋದು, ಎಲ್ಲವೂ ನಮ್ಮ ಸಮುದಾಯಕ್ಕೆ ಸಂವಿಧಾನದ ಆಶಯಕ್ಕೆ ನಡ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಉದ್ದೇಶದಿಂದ ನಾವು ನಿಮ್ಮ ನಾಯಕತ್ವಕ್ಕೆ ಗೌರವ ಕೊಟ್ಟು ನಾವು ಇವತ್ತು ಸರ್ಕಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮತ್ತೊಂದು ಸಲ ನನ್ನ ವಲಯ ಸಂಬಂಧಿತ 12 ಶಾಸಕರ ಜೊತೆಗೆ ಸಚಿವರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ನೀವು ಒಂದು ಪಕ್ಷ ಬಾಯಿ ಬಿಚ್ಚಲಿಲ್ಲ ಅಂದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಮಾಜ ನಿಮ್ಮನ್ನು ಕ್ಷಮಿಸುವುದಿಲ್ಲ. ದಯಮಾಡಿ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಯಾವ ಎಡ ಸಮಾಜದವರು, ಎಡ ಸಮಾಜದ ನಾಯಕರು ನಿಮ್ಮನ್ನು ಹಿಗ್ಗಾಮುಗ್ಗಿಯಾಗಿ ಸಮಾಜ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಬೈತಾ ಇದ್ದಾರೆ, ನಮ್ಮ ಸಮಾಜದ ಯುವಕರು ಅದನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಪರವಾಗಿ ಡಿಫೆಂಡ್ ಮಾಡ್ತಾ ಇದ್ರು. ನಿಮ್ಗೆ ಸ್ವಲ್ಪ ಬುದ್ಧಿ ಬರ್ತಾ ಇಲ್ಲ. ಹಿರಿಯ ಶಾಸಕರೇ, ಸಚಿವರೇ, ಮಾನ್ಯ ಸಮಾಜ ಕಲ್ಯಾಣದ ಸಚಿವರಾಗಿರ್ತಕ್ಕಂಥ ರಾಜಕೀಯ ಮುತ್ಸದಿಗಳು ಸಮಾಜದ ಹಿತವನ್ನು ಯಾವತ್ತೂ ಬಯಸಿ ಭಾಳ ಸಮುದಾಯದ ಪರವಾಗಿ ಒಳ್ಳೆಯ ವಿಚಾರ ಕೊಡ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಈ ರೋಸ್ಟರ್ನಿಂದ ಏನು ಅವೈಜ್ಞಾನಿಕವಾಗಿ ಏನು ಸೃಷ್ಟಿ ಮಾಡಿದಾರ ಅದು ದಯಮಾಡಿ ಅದನ್ನು ಹಿಂತಕ್ಕೊಳ್ರಿ. ನ್ಯಾಯಯುತವಾಗಿ 6-6-5 ಅಂದರೆ ABC ಅನ್ನು ವರ್ಗೀಕರಣ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೇಮಕಾತಿ ಕೊಡಬೇಕಂತಕ್ಕಂಥ ದೇವಧೋರಣೆ ನಿಮ್ಮ ಇದೆಯೋ, ನಮ್ಮದು ಒಂದೇ ಮನವಿ ಇದೆ. ಏನು 17% ಮೀಸಲಾತಿ ಪರಿಶಿಷ್ಟ ಜಾತಿಗಿದೆ, ಅವರಿಗೆ ರೋಸ್ಟರ್ ಬಿಂದು ಸಮಾನಾಗಿ ಹಂಚಿ ನ್ಯಾಯಯುತವಾಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಿ ಅಂತ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡುತ್ತಾ, ನಾಳೆ 23ರಂದು ಬೆಳಗ್ಗೆ 9 ಗಂಟೆಗೆ ಹಳೆ ತಹಸೀಲ್ ಕಚೇರಿಯಿಂದ ಬಸವೇಶ್ವರ ಸರ್ಕಲ್ನಿಂದ ಸರ್ದಾರ್ ವಲ್ಲಭಾಯ್ ಚೌಕ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ರ್ಯಾಲಿ ಮೂಲಕ ಇಡೀ ಸಮಾಜ ಒಂದು ಕಡೆ ಸೇರಿ ಅಲ್ಲೇ ಅಂಬೇಡ್ಕರ್ ವೃತ್ತ ಹತ್ರ ಸೇರಿ ಈ ವಿಷಯ ಬಂದ್ ಕರೆ ಮತ್ತು ಈ ಒಳ ಮೀಸಲಾತಿಯಲ್ಲಿ ವಲಯ ಜಾತಿಗೆ ಮತ್ತು ಸಿ ಅಂದರೆ ಬೋವಿ, ಲಮಾಣಿ, ಬಂಜಾರ ಅವರಿಗೂ ಅನ್ಯಾಯ ಆಗಿದೆ. ಈ ನೇಮಕಾತಿಯಲ್ಲಿ ಇದನ್ನು ಪ್ರತಿಭಟನೆ ಮೂಲಕ ಮಾನ್ಯ ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಗವರ್ನರ್ ಅವರಿಗೆ ಈ ನಮ್ಮ ವಲಯ ಜಾತಿಗೆ ಆದಂಥ ಅನ್ಯಾಯವನ್ನು ಒಂದು ಪಕ್ಷ ರೋಸ್ಟರ್ ಬಿಂದುವಿನಲ್ಲಿ ಸರಿಪಡಿಸಲೇ ಹೋದರೆ ಈ ಹೋರಾಟ ನಿಲ್ಲುವುದಿಲ್ಲ. ಹಂತವಾಗಿ ಇಡೀ ರಾಜ್ಯಾದ್ಯಂತ ವ್ಯಾಪ್ತಿ ಇದು ಹರಡ್ತಾ ಹೋಗ್ತದೆ, ಇದು ಮುಂದುವರಿಯುತ್ತೆ. ನೀವು ಈ ಕೂಡಲೇ ಈಗೇನು ಅವೈಜ್ಞಾನಿಕ ರೋಸ್ಟರ್ ಬಿಂದು ತಯಾರು ಮಾಡಿರಿ, ಅದು DPR ಮಾಡಿದ್ರು ಅಥವಾ ಸಚಿವರು ಮಾಡಿದ್ರು, ಕ್ಯಾಬಿನೆಟಲ್ಲಿ ನೀವು ಪರಿಶೀಲನೆ ಮಾಡದೆ ನೀವು ರಾಜ್ಯಪಾಲರಿಗೆ ಕಳಿಸಿದ್ದು ಅದು ಭಾಳ ಮೂರ್ಖ ಪ್ರಮಾವಧಿ. ದಯಮಾಡಿ ಈಗಾದರೂ ವಲಯ ಜಾತಿಗೆ ಸಂಬಂಧಿಸಿದ ಎಲ್ಲ ಶಾಸಕರಿರ್ಬೋದು, ಸಚಿವರಿರ್ಬೋದು ಎಚ್ಚೆತ್ತುಕೊಂಡು ನಮ್ಮ ಸಮಾಜಕ್ಕೆ, ವಲಯ ಸಮಾಜಕ್ಕೆ ಅನ್ಯಾಯ ಆಗಲಾರಂತೆ ತಾವು ನೋಡಿಕೊಂಡ್ರೆ ಸರಿ. ಇಲ್ಲ ಹೋದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಮಾಜ ನಿಮಗೆ ಕ್ಷಮೆ ಮಾಡೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ, ಹೀಗಾಗಿ ಭಾಳ ಒಳ್ಳೆಯ ವ್ಯವಸ್ಥೆಯಿಂದ ಪ್ರತಿ ಹಳ್ಳಿಯಲ್ಲಿ ವಲಯ ಸಂಬಂಧಿತ ಜಾತಿಗೆ ನಾವುಗಳು